ಏ ಮುದ್ದು, ನನ್ ಕಣ್ತಪ್ಸ್ ಓಡೋಗ್ತಾ ಇದೆಯಾ ನೀನು? ನಿನಗ್ ಗೊತ್ತಿಲ್ಲ ಅನ್ಸತ್ತೆ, ನಂಗ್ ಯಾರು ಮೋಸ ಮಾಡಕ್ಕಾಗಲ್ಲ. ನೀ ಹೋಗ್ತಾ ಇರು, ನಾ ಹಿಂದೆ ಬರ್ತೀನಿ. ಅಯ್ಯೋ ದೇವ್ರು ಕಾಣಿಸ್ತೇನೆ ಇಲ್ಲ, ಯಾಕೆ ಯಾವಾಗ್ಲೂ ಈ ಪರ್ದೆ ಹಾಕ್ತಾರೆ? ದೇವ್ರು ಕಳ್ತನದಿಂದ ಏನೋ ತಿಂತಿರ್ಬೇಕು. ಏನೋ ಕಳ್ಳನ್ ತರ ಇಲ್ಲೇ ನೋಡ್ತಿದ್ಯಾ? ನಾನೇನ್ ಕಳ್ಳನ್ ತರ ನೋಡ್ತಾ ಇರ್ಲಿಲ್ಲ, ಪರ್ದೆಯಿಂದ ಏನಿದೆ ಅಂತ ನೋಡ್ತಾ ಇದ್ದೆ. ಆದ್ರೆ ಅಲ್ಲಿ ದೇವ್ರ ಕಾಣಿಸ್ತಿಲ್ಲ. ಬಾಯ್ ಮುಚ್ಚು, ಇನ್ನೊಂದ್ ಮಾತ್ ಕೂಡ ಬರ್ಬಾರ್ದು. ಅದ್ ಸರಿ, ಹೇಳು, ಯಾರೋ ನೀನು? ನನ್ನ ಹೆಸರು ಪಾಂಡು. ಮೊಲನ ಕುರಿನ ಕಾಯ್ತೀನಿ. ನಿಂಗಿಲ್ಲೇನೋ ಕೆಲ್ಸ? ಕುರಿ ಕಾಯೋನಾದ್ರೆ ಅವನ್ನೆಲ್ಲ ಕರ್ಕೊಂಡು ಗುಡ್ಡಕ್ ಹೋಗ್ಬೇಕ್ ತಾನೆ? ಅದನ್ ಬಿಟ್ಟು ಗುಡಿಲ್ ನಿಂಗೇನೋ ಕೆಲ್ಸ? ಇವತ್ತು ನಿಂಗೆ ಶಿಕ್ಷೆ ತಪ್ಪಿದ್ದಲ್ಲ. ನನಗೆ ಯಾಕೆ ಶಿಕ್ಷೆ ಕೊಡ್ತಾರೆ? ಅಮ್ಮ, ಏನೋ ಅದು ದೇವ್ರು ಕಾಣದೇ ಇರೋ ತರ ಪರದೆ ಹಾಕಿದೀರಮ್ಮ? ಏನಿಲ್ಲಮ್ಮ, ಸ್ವಾಮಿ ದರ್ಶನ ಮಾಡೋಣ ಅಂತ ಕೇಳಿದೆ ಅಷ್ಟೇ. ಇಲ್ ನೋಡು, ನಾಳೆ ಏಕಾದಶಿ ಅಲ್ವಾ? ಪಾಂಡುರಂಗನ್ಗೆ ಗಂಧಲೇಪನ ಆಗ್ಬೇಕು. ನಿಂಗ್ ಗೊತ್ತಾ ಇಲ್ವಾ? ಅಲ್ಲಿಂದನೇ ನಮಸ್ಕಾರ ಮಾಡು. ನಾನಿನ್ನು ಜಾಸ್ತಿ ಸಮಯ ಮುಚ್ಚಿಡಕ್ಕಾಗೋದಿಲ್ಲ. ಪರ್ದೆ ತೆಗಿಲೇಬೇಕು ಅನ್ಸತ್ತೆ. ನನ್ ಬಿಡು ಅಜ್ಜಿ. ನೀನೇನು ಮಾತಾಡ್ಬೇಡ. ನಾನ್ ನೀನು ಕೊಡೋ ಶಿಕ್ಷೆ ಇದೆ. ನಾನ್ ಹೇಳೋ ರೀತಿ ನೀನ್ ನಡ್ಕೊಳ್ಳೇಬೇಕು, ಅರ್ಥ ಆಯ್ತಾ? ಏನು ಸರಿ ತಾನೆ? ಕೊಡು. ಹರಿಮಾಮ, ಇವಾಗ ಹೇಳಿ, ನನ್ ಪಾಂಡುರಂಗ ಎಲ್ ಬಚ್ಚಿಟ್ಕೊಂಡಿದ್ದೇನೆ? ನೀವ್ ನನ್ಗೆ ಕಿವಿಯಲ್ಲಿ ಹೇಳಿ, ಅವನ್ಗೆ ಕೇಳಿಸ್ಬಾರ್ದು. ಅವನ್ ಕೇಳಿಸ್ಕೊಂಡ್ರೆ ನಂಗ್ ಸಿಗೋದಿಲ್ಲ. ಅಲ್ ನೋಡು, ಆ ಬುಟ್ಟಿ ಕೆಳಗಡೆ ಇದ್ದಾನೆ ನಿನ್ನ ಪಾಂಡುರಂಗ. ಪಾಂಡುರಂಗ ಇಲ್ಲಿ ಇಲ್ಲ. ಮಾಮ, ನಾವು ಮಾತಾಡ್ಕೊಂಡಿದ್ದನ್ನ ಅವನ್ ಕೇಳಿಸ್ಕೊಂಡಿದ್ದಾನ ಅನ್ಸುತ್ತೆ. ನಿಜವಾಗ್ಲೂ ತುಂಟ ಅವನು. ಹೋಗಿ ಬೇರೆ ಎಲ್ಲಾದ್ರೂ ಬಚ್ಚಿಟ್ಕೊಂಡಿರ್ತಾನೆ. ಪಾಂಡುರಂಗ, 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 ಎಲ್ಲಿದ್ಯಾ ನೀನು? ಬಚ್ಚಿಟ್ಕೊಂಡಿದ್ದಾನೆ ಅಂತ ಅನ್ಕೊಂಡಿದ್ದಾಳೆ. ಈ ಜನ್ಮ ಪೂರ್ತಿ ಹುಡುಕುದ್ರು ಅವನ್ ಸಿಗಲ್ಲ. ನೋಡೋಣ, ಹಿಡಿದ್ಯಾ ಅಂತ. ನಿನ್ ಕೈ ನಿಲ್ಕೋ. ಬಾ ಬಾ ಬಾ. ಎಲ್ಲಿಗೆ ಹೋಗ್ತಿದ್ಯಾ? ಉಮಾ ಅವ್ರೆ, ಬನ್ನಿ ಬನ್ನಿ. ಬರ್ತೀನಿ ಅಂತ ಹೇಳ್ ಕಳಿಸ್ಬೇಕಲ್ವಾ? ಮನೆ ಹೆಣ್ಮಗಳು ನೀನು ಬರ್ತೀಯ ಅಂತ ಹೇಳಿದಿದ್ರೆ ಹಾಲು ನೀರಲ್ಲಿ ನಿನ್ ಕಾಲ್ ತೊಳೆದು ಸ್ವಾಗತ ಮಾಡ್ತಿದ್ದೆ.
ಅದ್ಗೆ ಅಣ್ಣ ಇವಾಗ ಮನೇಲಿದಾರ? ಹಾ ನಿಮ್ಮ ಅಣ್ಣ ಮನೇಲಿರ್ತಾರೆ, ಸಮಾಜ ಸೇವೆ ಮಾಡ್ತಿರ್ತಾರಲ್ವಾ, ಅವ್ರಿಗ್ ಮನೆ ಅಂದ್ರೇನೆ ಆಗಲ್ಲ. ನಮ್ಮ ಅವನವರು ನಮಗ್ ಬರ್ಬೇಕಾಗಿದ್ ಭಾಗನ ನಿಮ್ ಕುಟುಂಬಕ್ಕೆ ಕೊಟ್ರಲ್ಲ. ಮಹಾರಾಜನ್ ಹಾಗೆ ಮನೇಲಿ ಕೂತ್ಕೊಂಡ್ರೆ ಹೇಗ್ ನಡೆಯುತ್ತೆ? ದಿಕ್ಕು ದೆಸೆ ಇಲ್ದೆ ತಿರುಗ್ತಿದ್ದಾರೆ. ಅದ್ಗೆ ನನ್ನ ಅಣ್ಣನ ಹತ್ರ ಇಂದು ಮಾತಾಡ್ಬೇಕು. ಬಿಂದು ಅದ್ಕೆ ಇಂದು ಬಿಂದು ಬೇಗ ಆಚೆ ಬನ್ನಿ, ಮನೆಗೆ ಯಾರು ಬಂದಿದ್ದಾರೆ ಅಂತ ನೋಡಿ. ಕೊನೆಗೂ ನೀನ್ ನನ್ನನ್ನ ಹಿಡಿಯಕ್ಕಾಗ್ಲಿಲ್ಲ ನೋಡು. ಲಡ್ಡು ಇರೋ ಬಟ್ಲು ನನ್ಗ್ಯಾಕ್ ಕೊಡ್ತಿದ್ಯಾ? ಅದು ಒಳಗಡೆ ನಾನ್ ಇಡೋದಿಲ್ಲ, ನಾನ್ ಆಟ ಆಡ್ಬೇಕು, ಇಟ್ಕೊಳೆ. ನಾನು ಕೂಡ ಆಟ ಆಡ್ಬೇಕು. ಬೇಗ ಬಾ. ತುಂಟಾಟ ಆಡ್ತಿದ್ದೀರಾ? ಇರು, ನಿಧಾನಮ್ಮ. ಇಂದು ಬಿಂದು ಅವಸರ ಪಡ್ಬೇಡಿ, ನಿಧಾನವಾಗಿ ಹೋಗಿ. ಸರಿ ಅಪ್ಪ. ಉಮಾ ನೀನಾ? ಏನಮ್ಮ ಬಂದಿದ್ದು? ಅಣ್ಣ, ನಿನ್ ಹತ್ರ ಸ್ವಲ್ಪ ಮಾತಾಡ್ಬೇಕು. ಇವಾಗಷ್ಟೇ ಮನೆಗ್ ಬಂದಿದ್ದು. ಹೋಗು. ರಾತ್ರಿ ಪೂರ್ತಿ ಅಪ್ಪಂಗೆ ಸೊಳ್ಳೆ ಕಾಟ. ಅದಕ್ಕೆ ಶಾಸ್ತ್ರಿಗಳ ಹತ್ರ ಹೋಗಿದ್ದೆ ಔಷಧಿ ತರಕ್ಕೆ. ಭಾಮ, ಬೇಗ ಹೋಗಿ ಅಪ್ಪನಿಗೆ ಔಷಧಿ ಕೊಡು. ಹೇಳು ಉಮಾ, ಏನ್ ವಿಷಯ? ಹೇಗ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಣ್ಣ. ನೀನ್ ಭಯ ಬಿಟ್ಟು ಧೈರ್ಯವಾಗಿ ನನ್ನ ಹತ್ರ ಹೇಳಮ್ಮ, ಏನ್ ವಿಷಯ? ಯಾರಾದ್ರೂ ಕಳ್ತನ ಮಾಡಿರ್ಬೋದಲ್ವಾ? ಪಾಂಡುರಂಗನ್ ಕದಿಯೋ ಧೈರ್ಯ ಈ ಲೋಕದಲ್ಲಿ ಯಾರಿಗಿದೆ? ನನ್ ಭಕ್ತಿ ಸಂತೃಪ್ತಿ ಆಗಿಲ್ಲ ಅಂತ ಪಾಂಡುರಂಗ ಹೋಗಿದ್ದಾನೋ ಏನೋ. ನಿನ್ ಊಹೆ ಸರಿ ಇದೆ ಉಮಾ. ದೇವ್ರು ಕೋಪ ಮಾಡ್ಕೊಂಡಿಲ್ಲ, ಯಾರೋ ಬೇಕು ಅಂತಾನೆ ಹೀಗ್ ಮಾಡಿದ್ದಾರೆ. ನೋಡು, ನೀನ್ ಇದ್ರ ಬಗ್ಗೆ ಯೋಚನೆ ಮಾಡ್ಬೇಡ, ಎಲ್ಲರೂ ಸೇರಿ ಹುಡ್ಕೋಣ. ಯಜಮಾನ್ರೇ, ಓ ಯಜಮಾನ್ರೇ, ನೀವು ಬೇಗ ಆಚೆ ಬನ್ನಿ, ಬೇಗ ಬನ್ನಿ ಬನ್ನಿ. ಏನ ಕಿರ್ಚಾಟ? ಏನಾಯ್ತು ದಾಮು? ಊಟ ಮಾಡೋನ್ನ ಅರ್ಧಕ್ಕೆ ಎದ್ದೇಳಿಸಿದ್ಯಾ? ಯಜಮಾನ್ರೇ, ನನ್ನ ಕ್ಷಮಿಸ್ಬಿಡಿ. ಇದು ತುಂಬಾ ಮುಖ್ಯವಾದ ವಿಷಯ, ಅದಕ್ಕೆ ನಿಮ್ಗೆ ತೊಂದರೆ ಕೊಟ್ಟೆ. ಏನ್ ಹೇಳಿ ಸಾಯಿ? ಯಜಮಾನ್ರೇ, ಊರಲ್ಲಿ ಯಾವ ಜಗಳನೂ ಇಲ್ಲ. ಊರಿನ ಜನ ಎಲ್ಲ ಪ್ರಶಾಂತವಾಗಿದ್ದಾರೆ. ನಾಳೆ ಏಕಾದಶಿ ಅಲ್ವಾ, ಗಂಧ ಲೇಪನ ಮಾಡೋಕೆ ಏರ್ಪಾಟ್ ಮಾಡ್ತಾ ಇದಾರೆ. ಪರ್ದೆ ಹಾಕಿ ಮುಚ್ಚಿಬಿಟ್ಟಿದ್ದಾರೆ. ನಿನ್ನ ನೋಡ್ಕೊಂಡ್ ಬರೋ ಕೇಳಿದ್ರೆ ಕೇವಲ ಹೊರಗಡೆ ನೋಡ್ಕೊಂಡ್ ಬಂದಿದ್ಯಾ? ಏನ್ ತಲೆ ಅಲ್ಲಾಡ್ತಿದ್ಯಾ? ನಿನಗ್ ನಾನು ಏನ್ ಹೇಳ್ ಕಳ್ಸಿದ್ದೆ, ನೀನ್ ಏನ್ ಮಾಡ್ಕೊಂಡ್ ಬಂದಿದ್ಯಾ? ಒಂದು ಚಿಕ್ಕ ಕೆಲ್ಸನೂ ಸರಿಯಾಗಿ ಮಾಡೋಕ್ ಬರೋದಿಲ್ವೇನೋ ನಿನಗ್ ಕತ್ತೆ? ಏ ದಾಮು, ಇಲ್ಲಿ ಕಿರ್ಚಾಡೋದ್ ಬಿಟ್ಟು ನೀನೇ ಹೋಗಿ ನೋಡ್ಬೋದಲ್ವಾ? ಅಯ್ಯೋ, ಈಗ್ಲೇ ಹೊರಟೆ. ಊಟ ಮಾಡ್ತಿದ್ರೆ ಹಿಂಸೆ ಕೊಡ್ತಾನೆ.